ಇನ್ನು ಹರೀಶ್ ಪೂಂಜಾ ಅವರು ಕರಾವಳಿಯಲ್ಲಿ ಕುಮ್ಕಿ ಭೂಮಿಯನ್ನ ಅವಲಂಬಿಸಿ ಬದುಕ್ತಾ ಇರುವಂತಹ ರೈತರ ಪರವಾಗಿ ಮಾತನಾಡಿದ್ದಾರೆ. ಯಾರ್ಯಾರು ಈ ಭೂಮಿಯನ್ನ ನಂಬಿ ಬದುಕ್ತಾ ಇದ್ರು, ಯಾರ್ಯಾರು ಅವಲಂಬಿತರಾಗಿದ್ರು, ಆ ಕೃಷಿಕರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಕರಾವಳಿಯ ಕುಮ್ಕಿ ಭೂಮಿಯನ್ನ ನಂಬಿ ಯಾರ್ಯಾರು ಬದುಕ್ತಾ ಇದ್ರು ಸಂಕಷ್ಟ ಎದುರಾಗ್ತಾ ಇದೆ. ಕುಮ್ಕಿ ಭೂಮಿ ಲೀಸ್ಗೆ ನೀಡುವ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕರ್ನಾಟಕ ಭೂ ಕಂದಾಯ ಅಧಿನಿಯಮಕ್ಕೆ ತಿದ್ದುಪಡಿ ತರಲಾಗ್ತಾ ಇತ್ತು. ಕೃಷಿ ಭೂಮಿ ಲೀಸ್ಗೆ ಪಡೆಯೋದಕ್ಕೆ ನಿರ್ದಿಷ್ಟ ದರ ನಿಗದಿಪಡಿಸಿದೆ ಸರ್ಕಾರ. ಸರ್ಕಾರದ ಆದೇಶದ ವಿರುದ್ಧ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವೈಜ್ಞಾನಿಕವಾಗಿ ಖಜಾನೆ ತುಂಬುವಂತಹ ಉದ್ದೇಶ ಇದು ಅಂತ ಶಾಸಕರು ಕಿಡಿಕಾರಿದ್ದಾರೆ. ಹೀಗಾಗಿ ಸರ್ಕಾರ ಈ ಸುತ್ತೋಲೆಯನ್ನ ಕೂಡಲೇ ವಾಪಸ್ ಪಡಿಬೇಕು ಅಂತ ಹರೀಶ್ ಪೂಂಜಾ ಆಗ್ರಹಿಸಿದ್ದಾರೆ. ರೈತರು ಇದೇ ಭೂಮಿಯನ್ನ ನಂಬಿ ಬದುಕ್ತಾ ಇದ್ದಾರೆ. ಅದರ ನಡುವೆ ನೀವು ಲೀಸ್ಗೆ ಕೊಡುವಂತಹ ಒಂದು ನಿರ್ಧಾರವನ್ನು ಮಾಡ್ತಾ ಇದ್ದೀರಿ. ಆ ಮೂಲಕವಾಗಿ ನೀವು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ಹರೀಶ್ ಪೂಂಜಾ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರಿಗೆ ಒಂದು ಅನ್ಯಾಯ ಮಾಡ್ತಕ್ಕಂಥ ಒಂದು ಸುತ್ತೋಲೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರನ್ನು ಅವರ ಹಿತವನ್ನು ಕಾಯ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಮಾಡ್ತದೆ ಎನ್ನುವಂತಹ ಮಾಹಿತಿಯನ್ನು ಮತ್ತು ಆ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಳ್ಳುತ್ತದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಪಂಚಾಯತುಗಳಿಂದ ಇವತ್ತು ಮಂಗಳೂರಿನಲ್ಲಿರ್ತಕ್ಕಂಥ ಮೂಡಕ್ಕೆ ಇವತ್ತು ಎಷ್ಟೇ ಅಪ್ಲಿಕೇಶನ್ ಬಂದಿದೆ ಎನ್ನುವಂಥದ್ದನ್ನು ವರದಿ ಕೇಳಿದರೆ ಸರಾಸರಿ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 25ರಿಂದ 50 ಫೈಲುಗಳು ಇವತ್ತು 9/11ಗೋಸ್ಕರ ಇವತ್ತು ಮಂಗಳೂರಿನ ಮೂಡ ಆಫೀಸ್ನಲ್ಲಿ ಕೊಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕಾರಣದಿಂದಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಂಧುಗಳಿಗೆ ಮನೆ ನಿರ್ಮಾಣ ಮಾಡಲಿಕ್ಕೆ ಆಗ್ತಾ ಇಲ್ಲ, ಲೋನ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಒಟ್ಟು ಅವ್ಯವಸ್ಥೆ ಆಗರ ಆಗಿರ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ತಕ್ಷಣ ಏನು 9/11ಗೆ ಸಂಬಂಧಪಟ್ಟಂತೆ ಮೂಡದ ಮೂಲಕನೇ ನೀವು ಅನುಮತಿ ಪಡಿಬೇಕೆನ್ನುವಂಥ ಆದೇಶವನ್ನು ನೀವೇನು ಮಾಡಿದ್ದೀರಿ, ಈ ಆದೇಶವನ್ನು ತಕ್ಷಣ ಹಿಂಪಡಿಬೇಕು. ಏನು ಮೊದಲು ಗ್ರಾಮೀಣ ಪ್ರದೇಶದ ಗ್ರಾಮ ಪಂಚಾಯತಿಗಳು 9/11 ಕೊಡ್ತಾ ಇದ್ದಂಥ ಏನು ಪದ್ಧತಿ ಇತ್ತ ಆ ಪದ್ಧತಿಯನ್ನು ಮುಂದುವರಿಸಬೇಕು. ಗ್ರಾಮೀಣ ಪ್ರದೇಶದ ಬಡವರಿಗೆ ಜೀವನ ಮಾಡಲಿಕ್ಕೆ ನೀವು ಶಕ್ತಿಯನ್ನು ತುಂಬಬೇಕೆನ್ನುವಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ರೈತರಿಗೆ ಒಂದು ಅನ್ಯಾಯ ಮಾಡ್ತಕ್ಕಂಥ ಒಂದು ಸುತ್ತೋಲೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರನ್ನು